ಡಿಲೀಟ್ ಮಾಡ್ತೀಯಮ್ಮ, ಡಿಲೀಟ್ ಮಾಡೋ ನೀನು ಇಲ್ಲ ಅಂತ ಹೇಳಲ್ಲ. ಕನ್ನಡ ಸಿನಿಮಾಗೆ ಸಿನಿಮಾ ರೆಕಾರ್ಡ್ ಮಾಡಿದ್ರು. ಈ ಕಡೆ ಸರ್, ಈ ಕಡೆ ಬನ್ನಿ ಸರ್. ಇದು ಫೋನಲ್ಲಿ ರೆಕಾರ್ಡ್ ಆಗಿದೆ, ಸಿನಿಮಾ ಎಡಿಟ್ ಮಾಡಿರೋದು. 1 ಅವರ್ ಮಾಡಿದಾರೆ ನೋಡಿ. ರೆಕಾರ್ಡ್ ಆಗಿದೆ ಫುಲ್ ಸಿನಿಮಾ ರೆಕಾರ್ಡ್ ಮಾಡಿದ್ವಿ. ಅರ್ಧನೇ ಯಾಕೆ ಮಾಡಿದ್ವಿ? ಕಷ್ಟಪಟ್ಟು ಪ್ರೊಡ್ಯೂಸರ್ ಊಟ ಹಾಕಿ ಮಾಡಿ ಸಿನಿಮಾ ಮಾಡೋರೆ. ನಾನು ಆಕ್ಟಿಂಗ್ ಮಾಡಿದ್ದೀನಿ ಕಷ್ಟಪಟ್ಟು. ಎಷ್ಟು ಜನ ಆಕ್ಟಿಂಗ್ ಮಾಡೋರೆ, ಅವ್ರ ಕನ್ಸ್ಮಲ್ ಸಾಯಿಸ್ತೇ ನೀನು. ನೀವೇ ಮಾಡಿದ್ರೆ ಇಲ್ಲ ನಿಮ್ಗೆ ಮಾಡಕ್ಕೆ ಯಾರು ಹೇಳಿದ್ರು? ಅಲ್ಲ ನಿಮ್ ತಪ್ಪು ಅಲ್ಲ. ವಿಡಿಯೋ ಮಾಡಿ ಯಾರು ಹೇಳಿದ್ರು? ನಿಮ್ಗೆ ಯಾರು ಹೇಳಿದ್ರು? 55 ನಿಮಿಷ ಮಾಡೋದಿಲ್ಲ ನೋಡಿ. 45 ನಿಮಿಷ ಸಿನಿಮಾ ಮಾಡೋದು. ನೋಡಿ ಸರ್, ಅವ್ರ ಮೊಬೈಲ್ ಅಲ್ಲಿ ಡಿಲೀಟ್ ಮಾಡಿ ಕಡೆ ಎಲ್ಲ ಮಾಡಿದ್ರೆ ಓಕೆ. ವಿಡಿಯೋ ಮಾಡಿದ್ರೆ ಗೊತ್ತಿಲ್ಲ ಎಷ್ಟು ಕಷ್ಟ ಪಟ್ಟಿದ್ದೀವಿ. ದುಡ್ಡು ಬಂದ್ಬಿಡಲ್ಲ, ಒಂದೊಂದಕ್ಕೂ ಹೋಗೋದಕ್ಕೆ ನೀರು ಬರ್ತದೆ ನೋಡಿ. 6 ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ. ಸರ್ ಒಂದ್ ಸೆಕೆಂಡ್ ಮಾಡ್ತಾ ಇದ್ದಾರೆ. ಇವನು ಸಿನಿಮಾಗೆ ಸಂಬಂಧಪಟ್ಟವನಲ್ಲ. ನೋಡಿ ಸರ್, ದಯವಿಟ್ಟು ನೀನ್ ಲಾಕ್ ಓಪನ್ ಮಾಡೋ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ಕನ್ನಡ ಸಿನಿಮಾಗಳಿಗೆ ಇವತ್ತು ಯಾಕೆ ಈ ತರದ್ದು ಅನ್ಯಾಯ ಆಗ್ತದೆ? ಫಸ್ಟ್ ಡೇ ಈ ತರ ಹಿಂಗ್ ಮಾಡ್ತಾರೆ ಅಂದ್ರೆ ಕೋಟಿಗಟ್ಟಲೆ ದುಡ್ಡು ಹಾಕಿರೋರು ಎಲ್ಗೋಗ್ಬೇಕು? ಕನ್ನಡ ಸಿನಿಮಾಗಳು ಎಲ್ಗೋಗ್ಬೇಕು? ಎಲ್ಗೋಗ್ಬೇಕು ಸರ್, ಎಲ್ಗೋಗ್ಬೇಕು? ಒಂದ್ ಸೆಕೆಂಡ್. ನನ್ನ ಹೆಸರು ಕಲಾರತಿ ಮಾದೇವ್ ಅಂತ. ನಾನು ಇದ್ರಲ್ಲಿ PC ಕ್ಯಾರೆಕ್ಟರ್ ಮಾಡಿದೀನಿ ನೋಡಿ. ಈ ತರದ್ ಎಲ್ಲ ಮಾಡ್ತಾರೆ ಅಂದ್ರೆ ಯಾವತ್ತು ನೀವು ನೋಡ್ತಾ ಇರ್ತೀರಾ, ಯೂಟ್ಯೂಬ್ ಆಗ್ಬೋದು, ಮೀಡಿಯಾದಲ್ಲಿ ಆಗ್ಬೋದು, ನೀವು ಚಾಟ್ಗಳು ಬರ್ತಾ ಇರ್ತದೆ. ಆ ಚಾಟ್ಗಳು ಬಂದಾಗ ನೋಡಿ, ಇವ್ನು ಕನ್ನಡ ಮಾತಾಡ್ತಿದ್ದಾನ ಸರ್. ಐ ರಿಕ್ವೆಸ್ಟೆಡ್ ಸರ್, ನಾನು ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಕನ್ನಡ ಮಾತಾಡ್ತಿದ್ದಾನೆ ಕೇಳ್ರಿ. ಇವನು ಏನ್ ಹೆಸರು ಹಿಂಗು? ಸ್ವಲ್ಪ ನೋಡಿ. ಇಂಥ ಫೇಕ್ ಐಡಿಗಳನ್ನ ಮಾಡ್ಕೊಂಡು ಇರೋಣ, ಈ ತರ ಫೇಕ್ ಐಡಿಗಳನ್ನ ಓಪನ್ ಮಾಡ್ಕೊಂಡು ಇವರೆಲ್ಲ ಪ್ರಚಾರ ಮಾಡೋದು ನೋಡಿ. ಪೊಲೀಸ್ನವ್ರು ಬರ್ತಾ ಇದಾರೆ, ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ದಯವಿಟ್ಟು ಸರ್, ಇದರಲ್ಲಿ ಫಿಲಂ ಚೇಂಬರ್ ಆಗಿರ್ಬೋದು, ಮತ್ತೆ ಇನ್ನು ಎಲ್ಲಾ ಕಡೆನೂ ಸರ್ ನೀವು ಮಾಧ್ಯಮದವ್ರು ಸಪೋರ್ಟ್ ಮಾಡ್ಬೇಕು. ಬ್ರದರ್, ನಾನು ಒಂದೇ ನಮ್ಮ ಮೀಡಿಯಾದವ್ರಿಗೆ ಹೇಳೋದು, ಇವರು ರೆಕಾರ್ಡ್ ಮಾಡ್ತಿದ್ರು. ನನಗೆ ಒಬ್ರು ಬಂದು ನಿಮ್ಮ ಮೀಡಿಯಾದವ್ರು ಹೇಳಿದ್ರು, ನನ್ನ ಮೊಬೈಲ್ ಇಸ್ಕೊಂಡು ಡಿಲೀಟ್ ಮಾಡಿದೆ ಅಷ್ಟೇ, ಇನ್ ಮಾಡ್ಬೇಡಪ್ಪ ಅಂತ ಹೇಳಿ. ಇವರು ಓಕೆ ಅಂದ್ರು. ಬಟ್ ಇದು 1.5 ಗಂಟೆ ಇದು ರಿಫ್ರೆಶ್ ಮಾಡ್ಬೋದು, ರಿಕವರ್ ಮಾಡ್ಬೋದು. ನಾನು ಹೇಳ್ಕೊಳ್ಳೋದು ಒಂದೇ, ಡೈರೆಕ್ಟರ್ ನ ಪ್ರೊಡ್ಯೂಸರ್ ನ ಲಿಂಕ್ ಮಾಡಿಸಿದ್ರಿ. 6-7 ಕೋಟಿ ಬಂಡವಾಳ ಹಾಕಿದ್ರೆ ನಮ್ ಜಸ್ಟ್ ಪಾಸ್ ಫಿಲಮ್ಗೆ. ದಯವಿಟ್ಟು ಈ ತರ ಎಲ್ಲ ಮಾಡಕ್ ಹೋಗ್ಬೇಡ ನೀನು, ಅರ್ಥ ಆಯ್ತಾ? ಯಾರೇ ಆದ್ರೂ ಅಷ್ಟೇ, ಫಸ್ಟ್ನೇ ದಿನ ದಯವಿಟ್ಟು ಥಿಯೇಟರ್ ಅವರು ಅಷ್ಟೇ, ಥಿಯೇಟರ್ ಮಾಲೀಕರು ಇರ್ತಾರೆ, ನಾವು ಬಾಡಿಗೆ ಕಟ್ಟಿದೀವಿ ಥಿಯೇಟರ್ಗೆ. ಒಳಗಡೆ ಯಾವ್ದೇ ಥಿಯೇಟರ್ಗಳಾದ್ರೂ ಮಾಲೀಕರಾದ್ರೂ ದಯವಿಟ್ಟು ಥಿಯೇಟರ್ ಒಳಗಡೆ ಹೋಗ್ಬಿಟ್ಟು ನೋಡ್ಕೋಬೇಕು. ಥಿಯೇಟರ್ ಮಾಲೀಕರು, ಪ್ರೊಡ್ಯೂಸರ್ 6-7 ಕೋಟಿ ಬಂಡವಾಳ ಹಾಕಿದ್ವಿ ಜಸ್ಟ್ ಪಾಸ್ ಮೂವಿಗೆ. ಜಸ್ಟ್ ಪಾಸ್ ಮೂವಿ ನೆನ್ನೆ ಎಲ್ಲ ಹೌಸ್ಫುಲ್ ಆಗಿ, ಇವತ್ತೆಲ್ಲ ಹೌಸ್ಫುಲ್ ಆಗಿರೋದಕ್ಕೆ ಯಾರೋ ಏನೋ ಮಾಡಿಸ್ತಿರೋದು. ಇದು ಏನು ಡಿಲೀಟ್ ಮಾಡಕ್ ಹೋದ್ರೆ ಡಿಲೀಟ್ ಆಗ್ತಾ ಇಲ್ಲ. ಅದು ಈಗ ಪೊಲೀಸರು ಬರ್ತಾ ಇದಾರೆ. ಇನ್ನೊಂದು, ನಮ್ಮ ಸಿನಿಮಾದ ದೊಡ್ಡ ನಟರುಗಳು ಹೇಳಿದ್ದಾರೆ, ಸೆಲೆಬ್ರಿಟಿಗಳು ಹೇಳಿದ್ದಾರೆ. ಶಿವಣ್ಣ ಅವ್ರು ಹೇಳಿದ್ದಾರೆ, ವಾಸ್ ಅವ್ರು ಹೇಳಿದ್ದಾರೆ, ಸಿಕ್ಕಾಕೋಬೇಡ್ರಿ ಅಂತ ಹೇಳಿದ್ದಾರೆ. ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿರೋ ಉದ್ದೇಶ ಏನು? ಕನ್ನಡ ಮಾತಾಡೋಣ, ಕನ್ನಡ ಕೇಳೋಣ. ಸುಮ್ಮನೆ ಯಾರು ಮಾಡಲ್ಲ, ಮಾಡಕ್ಕೆ ಯಾವ 40 ನಿಮಿಷ ಟೈಮ್ ಕೊಟ್ಟು ನೀಟಾಗಿ ರೆಕಾರ್ಡ್ ಯಾರು ಮಾಡಲ್ಲ. 40 ನಿಮಿಷ ರೆಕಾರ್ಡ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ.